ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ 2025-26 CBSE ಕ್ಲಾಸ್ 10 ಸೆಟ್ 3 ಮ್ಯಾಥಮೆಟಿಕ್ಸ್ ಸ್ಟ್ಯಾಂಡರ್ಡ್ ಸೆಟ್ 1 ಸೆಟ್ 2 ಸೆಟ್ 3 ದಿಸ್ ಕ್ವೆಶ್ಚನ್ ಪೇಪರ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಸ್ಟೂಡೆಂಟ್ ಹೇಳ್ತಾ ಇದ್ರು. ತುಂಬ ಟಫ್ ಇದೆ ಈ ಪೇಪರ್ ಅಂತ. ಸೆಟ್ 3 ತುಂಬ ಟಫ್ ಅಂತ ಮಕ್ಕಳು ಹೇಳ್ತಾ ಇದ್ರು. ಸ್ವಲ್ಪ ಈಸಿಯಾಗಿದ್ದರೆ ಒಳ್ಳೇದೇನೋ ಅಂತ ನನಗನ್ಸುತ್ತಿದೆ. ಮಕ್ಕಳ ಮಟ್ಟಕ್ಕೆ ಮಕ್ಕಳ ಲೆವೆಲ್ಲಿಗಿದ್ದರೆ ಒಳ್ಳೇದೇನೋ ಅನಿಸುತ್ತಿದೆ. ಅಂದರೆ ಮಕ್ಕಳುಗಳು ಹೇಗೆ ಬರೆಯೋದು, ತುಂಬ ಡಿಫಿಕಲ್ಟ್ ಆಗಿಬಿಟ್ರೆ ಅವರಿಗೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಆಗಿಬಿಡುತ್ತಲ್ಲ. ತುಂಬ ಮಕ್ಕಳುಗಳು ಇದರಿಂದ ಬೇಸರ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಏನೂ ಮಾಡ್ಲಿಕ್ಕೆ ಬರಲ್ಲ. CBSE ಅಂದರೆ ಸ್ವಲ್ಪ ಡಿಫಿಕಲ್ಟ್ ಇದ್ದೇ ಇರುತ್ತದೆ. ಮಕ್ಕಳುಗಳು ಪ್ರಾಕ್ಟೀಸ್ ಹೆಚ್ಚು ಮಾಡಬೇಕಾಗುತ್ತದೆ. ಸ್ಟೂಡೆಂಟ್ಗಳು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಯಾಕಂದರೆ ಇದು ಕೇಸ್ ಬೇಸ್ಡ್, ಡಾಟಾ ಬೇಸ್ಡ್ ಈ ರೀತಿಯಾಗಿ ಬರೋದ್ರಿಂದ ಕ್ವಶನ್ ಪೇಪರ್ ಸ್ವಲ್ಪ ಟಫೇ ಇರುತ್ತದೆ. ವಿದ್ಯಾರ್ಥಿಗಳೇ ಸ್ವಲ್ಪ ನೀವು ಕೇರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾರಂಭದಿಂದನೇ ಪ್ರಾಕ್ಟೀಸ್ ಮಾಡಬೇಕು. ನೀವು ಎಂಡಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಅದು ಮುಗಿಯಲ್ಲ. ನೋಡಿ, ಇದೆಲ್ಲ ಡಿಫಿಕಲ್ಟೇ ಇರುತ್ತದೆ. ಅಸರ್ಷನ್ ಬೇಸ್ಡ್ ಕ್ವಶನ್ ಮೇಲೆ ಇರುತ್ತದೆ ಎಲ್ಲ. ಇದೆಲ್ಲ ಸ್ವಲ್ಪ ಡಿಫಿಕಲ್ಟೇ ಇರ್ತದೆ. ಡಿಫಿಕಲ್ಟ್ ಇರುತ್ತದೆ ವಿದ್ಯಾರ್ಥಿಗಳು. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ನೀವುಗಳು ಇದೇ ಪ್ರಕಾರದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಯಾಕಂದರೆ ಡೈರೆಕ್ಟಾಗಿ ಕ್ವಶನ್ ಇರೋದಿಲ್ಲ, ಇಂಡೈರೆಕ್ಟ್ ಕ್ವಶನ್ನೇ ಇರುತ್ತದೆ CBSEಯಲ್ಲಿ. ಹಾಗಾಗಿ ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ರೆಫರೆನ್ಸ್ ಬುಕ್ಕಲ್ಲಿರುವಂಥದ್ದೆಲ್ಲ ಬರೋದಿಲ್ಲ. ಈ ಥರ ಕ್ವಶನ್ ಪೇಪರ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಸಾಲ್ವ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಅದು ಈಸಿ ಆಗುತ್ತದೆ. ಈಗ ಶಾಂಪಲ್ ಪೇಪರ್ ಇದ್ದ ಹಾಗೆಯೇ ಇಲ್ಲ ಅಂತ ಕೆಲವು ಮಕ್ಕಳುಗಳು ಕೂಡ ಹೇಳ್ತಾ ಇದ್ರು, ತುಂಬ ಡಿಫಿಕಲ್ಟ್ ಇದೆ ಅಂತ ಹೇಳಿ. ಹಾಗಾಗಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದೇನೋ ಅಂತ ನನಗನ್ನಿಸುತ್ತದೆ. ಯಾಕಂದರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳು ಇರೋದ್ರಿಂದ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ.
This question, all the paper nalli it is there. Set 1, set 2, set 3. 3 question paper nallu this main ಇದೆ. This question. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.